ಸಿನಿಮಾ ರಂಗದಲ್ಲಿ ಹೊಸತಕ್ಕೆ ಕೈ ಹಾಕೋದಕ್ಕೆ ಒಂದು ಧೈರ್ಯ ಇರಬೇಕು. ಆ ಧೈರ್ಯವನ್ನ ನಾನು ಪ್ರಾರಂಭದಲ್ಲೇ ತೋರಿಸ್ತೀನಿ ಅಂತ ಅಪ್ಪಟ ಕರಾವಳಿ ಪ್ರತಿಭೆ ನಟರು ನಿರ್ಮಾಪಕರು ಅರುಣ್ ರೈ ತೋಡಾರ್ ಅವರು ವೀರಕಂಬಳ ಮೂಲಕ ನಮ್ಮ ಮುಂದೆ ಹಾಜರಾಗ್ತಾ ಇದ್ದಾರೆ. ಶುಕ್ರವಾರ ಬಂತು ಅಂದ್ರೆ ಎಲ್ರಿಗೂ ಒಂದು ಡವಡವ ಶುರು ಆಗಿರುತ್ತೆ. ಆದ್ರೆ ಆ ಡವಡವನ್ನ ಹೊರತುಪಡಿಸಿ ನಮಗೊಂದು ಹೊಸ ಸಿನಿಮಾ ಉತ್ಸಾಹ ಓಪನ್ ಆಗಿದೆ ಅಂತ ಖುಷಿಯಿಂದ ಮಾತನಾಡ್ತಾ ಹೋಗ್ತಾರೆ. ಅರುಣ್ ಸರ್, ನಿಮಗೆ ಸಿನಿಮಾ ಹೊಸತಲ್ಲ, ಬೇರೆ ಬೇರೆ ಟೈಮ್ ಸರ್ಕಲ್ ಅಲ್ಲಿ ಸಿನಿಮಾಗಳಿಗೆ ಕೆಲಸ ಮಾಡ್ಕೊಂಡು ಬಂದಿದ್ರೆ ನಮ್ಮ ನೆಲದ ಕಥೆಗಳನ್ನ ಹೇಳುವುದು ಒಂದು ಚಾಲೆಂಜ್. ಹೇಳುವಾಗ ಒಂದು ಸ್ವಲ್ಪ ಪೂರ್ವ ತಯಾರಿಗಳ ಜೊತೆನೆ ಬರ್ಬೇಕಾಗತ್ತೆ. ಮತ್ತೆ ಈಗಿನ ಆಡಿಯನ್ಸ್ ಏನ್ ನೋಡೋದಕ್ಕೆ ಬಯಸ್ತಾ ಇದಾರೆ ಅಂತ ನೀವು ಕೂಡ ಎಲ್ಲೋ ದೂರದಲ್ಲಿ ನಿಂತ್ಕೊಂಡು ನೋಡ್ತಾ ಇರ್ತೀರಾ. ಎಷ್ಟು ಸ್ಪೆಷಲ್ ಈ ವೀರಕಂಬಳ ನಿಮ್ಗೆ? ಸರ್, ಈ ವೀರಕಂಬಳ ಸಿನಿಮಾನೇ ಸ್ಪೆಷಲ್. ಯಾಕಂತ ಹೇಳಿದ್ರೆ ಇದು ನಮ್ಮ ತುಳುನಾಡಿನ ಕರಾವಳಿಯ ನಮ್ಮ ಇದೊಂದು ಜಾತ್ರೆ ಅಂತ ಹೇಳ್ತೇವೆ. ಈ ಕಂಬಳ ನಮ್ಗೆ ಹೆಂಗೆ ಅಂತ ಹೇಳಿದ್ರೆ ಅದೊಂದು ಉತ್ಸಾಹ ತರ ನಾವು ಮಾಡ್ತೇವೆ ಸರ್. ಪೂಜೆ ಮಾಡ್ಬಿಟ್ಟು ಇಡೀ ಕರುನಾಡು ನಮ್ಮ ತುಳುನಾಡಿನಲ್ಲಿ ಕಂಬಳನೇ ಅಂತ ಹೇಳಿದ್ರೆ ಒಂದು ಜಾತ್ರೆ ಸರ್. ಅಂತದ್ರಲ್ಲಿ ಆ ಕಂಬಳ ಫಿಲ್ಮೇ ನಾವು ಮಾಡ್ಬಿಟ್ಟು ಈಗ 27ಗೆ ನಾವು ರಿಲೀಸ್ ಮಾಡ್ತೀವಿ ಸರ್. ಇಡೀ ಕರುನಾಡಿನಾದ್ಯಂತ ಜಾತ್ರೆನೇ, ಈಗ ಕಂಬಳದ ಜಾತ್ರೆ ಸ್ಟಾರ್ಟ್ ಆಗಿದೆ ಸರ್. ಅದರಲ್ಲಿ ಎಕ್ಸ್ಪೆಷಲಿ ಆಗಿ ನಮ್ಮ ಲೆಜೆಂಡ್ ಡೈರೆಕ್ಟರ್ ರಾಜೇಂದ್ರ ಸಿಂಗ್ ಬಾಬು ಸರ್ ಮಾಡಿದ್ರೆ ಅಂತ ಹೇಳಿದ್ರೆ ಅವ್ರದ್ದು ಪ್ರತಿಯೊಂದು ಸಿನಿಮಾನು ಒಂದೊಂದ್ ತರ ಇದೆ. ನಿಮ್ಗೆ ಗೊತ್ತಿದೆ, ಅಷ್ಟು ದೊಡ್ಡ ಡೈರೆಕ್ಟರ್ ನಮ್ಮ ಒಂದು ಇದಕ್ಕೆ ನಮ್ ಜೊತೆ ಸಿನಿಮಾ ಮಾಡಿದ್ರೆ ನಾವು ರಿಯಲಿ ಆವಾಗಲೇ ನಾವು ಆಗಿದ್ದೇವೆ ಸರ್. ಆಕ್ಚುಲಿ ನಂದು ಇದರಲ್ಲಿ ಇದೇನಂತ ಹೇಳಿದ್ರೆ ಇದ್ದಿದ್ದು ನಮ್ದೊಂದು ತುಳುನಾಡಿನ ಸಂಸ್ಕೃತಿ, ರೈತರ ಕ್ರೀಡೆ, ಅದೊಂದು ಇಡೀ ಜಗತ್ತಿನದಂತ ನೋಡ್ಬೇಕನ್ನೋ ಉದ್ದೇಶದಿಂದ ಇದಕ್ಕೆ ನಾನು ಬಂಡವಾಳ ಹಾಕಿದ್ದೇನೆ ಸರ್. ನಾವು ಧೈರ್ಯದ ಬಗ್ಗೆ ಮಾತಾಡ್ತಾ ಇರ್ತೀವಿ, ಸವಾಲುಗಳ ಬಗ್ಗೆ ಮಾತಾಡ್ತಾ ಇರ್ತೀವಿ. ಇಂಡಸ್ಟ್ರಿಯಲ್ಲಿ ನಾವ್ ಏನೋ ಒಂದು ಹೊಸತಕ್ಕೆ ಕೈ ಹಾಕುವಾಗ ಒಂದೊಂದ್ಸಲ ಧೈರ್ಯ ಸಾಕಾಗೋದಿಲ್ಲ. ನೀವು ಈ ವೀರ ಕಂಬಳಗೆ ಕೈ ಹಾಕಿದಾಗ ಆಸ್ ಎ ಪ್ರೊಡ್ಯೂಸರ್ ಆಗಿ ನಿಮಗೆ ಇದ್ದಂತಹ ಚಾಲೆಂಜಸ್ಗಳೇನು? ಸರ್, ಆಕ್ಚುಲಿ ನಿಮ್ಗೆ ಗೊತ್ತು, ಕೋವಿಡ್ ಎಲ್ಲ ಆಗಿತ್ತು. ಆ ಟೈಮಲ್ಲಿ ಎಲ್ಲರದು ಬಿಸ್ನೆಸ್, ನಂದು ಎಲ್ಲರದು ಆ ಕಡೆ ಈ ಕಡೆ ಆಗಿತ್ತು. ಪರವಾಗಿಲ್ಲ, ಎಲ್ಲರದು ಆ ಕಡೆ ಈ ಕಡೆ ಆಗಿತ್ತು ಸರ್. ಆ ಟೈಮಲ್ಲಿ ನಮ್ಮ ರಾಜನ್ ಸಿಂಗ್ ಬಾಬು ಸರ್ ಜೊತೆ ನಾನು ಅವರ ಒಂದು ಹೆಚ್ಚು ಕಮ್ಮಿ 10-12 ವರ್ಷದಿಂದ ಫ್ರೆಂಡ್ಶಿಪ್ ಇತ್ತು ಸರ್. ಅದು ನಾವು ಸಿನಿಮಾ ಬಗ್ಗೆ ಯಾವತ್ತೂ ಮಾತಾಡಿರ್ಲಿಲ್ಲ ಸರ್. ಒಂದ್ಸಲ ಏನಾಯ್ತು ಅಂತ ಹೇಳಿದ್ರೆ, ನಮ್ಮ ಊರಲ್ಲಿ ನಮ್ಮ MLA ಉಮನಾಥ್ ಕೋಟೆ ಅಂತ ಇದ್ದಾರೆ ಸರ್. ಅವರೊಂದು ಕಂಬಳ, ದೊಡ್ಡ ಕಂಬಳ ಸರ್, ಮೂಡಬಿದ್ರಿ ಕಂಬಳ ಅಂತ ಹೇಳಿದ್ರೆ ತುಂಬಾ ದೊಡ್ಡ ಕಂಬಳ. ಅದಕ್ಕೆ ಇವ್ರನ್ನ ಗೆಸ್ಟ್ ಆಗಿ ಕರ್ಕೊಂಡು ಬರ್ಬೇಕಂತ ನಮ್ಮ ಗುಣಪಾಲ್ ಕಡ್ಮ ಅವರು ಹೇಳಿದ್ರು. ಅದಕ್ಕೆ ರಾಜೇಂದ್ರ ಸಿಂಗ್ ಬಾಬು ಅವರು ಫೋನ್ ಮಾಡಿದ್ರು. ಅದಕ್ಕೆ ಅವ್ರು ಹೇಳಿದ್ರು, ನನ್ನ ಸ್ನೇಹಿತ ಒಬ್ಬ ಇದ್ದಾನೆ ಅರುಣ್ ರೈ ಅಂತ, ಅವ್ರು ಬಂದ್ರೆ ನಾನು ಬರ್ತೇನೆ ಅಂತ ಹೇಳಿದ್ರು. ಹಂಗೆ ಅವರು ಬಂದ್ರು, ನಮ್ಮ ಊರಿಗೆ ಕರ್ಕೊಂಡು ಹೋದೆ. ಅವರು ಇದನ್ನೆಲ್ಲ ನೋಡಿದ್ರು. ನೋಡಿದ ತಕ್ಷಣ ಹೇಳಿದ್ರು, ಇದು ಬರೀ ನಮ್ಮ ಈ ತುಳುನಾಡು ಕರ್ನಾಟಕಕ್ಕೆ ಆಗ್ಬಾರ್ದು, ಇಡೀ ಇಂಡಿಯಾಗೆ ತೋರಿಸ್ಬೇಕು ಇದನ್ನ, ಇದು ತುಂಬಾ ಚೆನ್ನಾಗಿದೆ, ನೀವು ಇದು ಮಾಡಿದ್ರೆ ಬಂಡವಾಳ ಹಾಕಿದ್ರೆ ನಾನು ಮಾಡ್ತೇನೆ ಅಂತ ಹೇಳಿದ್ರು. ನಾನು ಆವಾಗಲೇ ನಿಮ್ಮಂತ ಡೈರೆಕ್ಟರ್ ನಮ್ಮ ಊರಿನ ಈ ಸಂಸ್ಕೃತಿನ ತೋರಿಸ್ತೇವೆ ಅಂತ ಹೇಳಿದ್ರೆ ಅದಕ್ಕಿಂತ ಭಾಗ್ಯ ಏನಿಲ್ಲ ಅಂತ ಅವತ್ತಿಂದ ಈ ಜರ್ನಿ ಸ್ಟಾರ್ಟ್ ಆಯ್ತು ಸರ್. ಆಮೇಲೆ ಹೋಗ್ತಾ ಹೋಗ್ತಾ ಗೊತ್ತಾಯ್ತು ಸರ್, ಒಂದು ಸಿನಿಮಾ ಅಂದ್ರೆ ಎಷ್ಟು ಕಷ್ಟ ಇದೆ. ಈಗ ನಾವು ಒಂದು AC ರೂಮಲ್ಲಿ ಹೋಗಿ ಕೂತ್ಕೊಂಡು ಬರ್ತೇವೆ ಸರ್, ನೋಡ್ಬಿಟ್ಟು ಕೂತ್ಕೊಂಡ್ ಬರ್ತೇವೆ. ಆಮೇಲೆ ಇದು ಕೊಡುತ್ತೆ, ಅದು ಸರಿ ಇಲ್ಲ, ಇದು ಚೆನ್ನಾಗಿದೆ, ಹಂಗಿದೆ ಅಂತ. ಬಟ್ ಅದ್ರ ಕಷ್ಟ ಏನು, ಒಂದು ಶೂಟಿಂಗ್ ಅಂದ್ರೆ ಏನು, ಅದ್ರಲ್ಲಿ ಎಷ್ಟು ಜನ ಕೆಲಸ ಮಾಡ್ತಾರೆ, ಒಂದು ಟೇಕ್ ಅಂದ್ರೆ ಏನು, ಎಲ್ಲಾನು ಗೊತ್ತಾಯ್ತು ಸರ್. ಆಮೇಲೆ ಗೊತ್ತಾಯ್ತು. ಅದು ಕೂಡ ಸರ್, ನಮ್ಮ ರಾಜೇಂದ್ರ ಸಿಂಗ್ ಬಾಬು ಸರ್ ಬಗ್ಗೆ ನಾವು ಮಾತಾಡ್ಬೇಕಂತ ಹೇಳಿದ್ರೆ ಅವರ ಎನರ್ಜಿನ ರಿಯಲಿ ಒಪ್ಬೇಕು ಸರ್. ಈ 78 ಇಯರ್ಸ್ ಅಲ್ಲಿ ಅಂತ ಮಂಗಳೂರು ಬಿಸಿಲು ನಿಮ್ಗೆ ಗೊತ್ತು ಸರ್, 40 to 42 ಡಿಗ್ರಿ ವರೆಗೆ ಇರುತ್ತೆ ಸರ್. ಅದು ಕೂಡ ಈಗ ನಮ್ಮ ಆಕ್ಟರ್ಸ್ ಇವ್ರನ್ನ ಇಟ್ಕೊಂಡು ಸಿನಿಮಾ ಮಾಡೋದು ಬೇರೆ ಸರ್, ಇದು ಕೋಣಗಳನ್ನ ಇಟ್ಕೊಂಡು ಸಿನಿಮಾ ಮಾಡೋದು. ಅದು ಆಕ್ಷನ್ ಕೆಲಸ ಆ ಕಡೆ ಹೋಗುತ್ತೆ, ಕೆಲವೊಂದ್ಸಲ ಈ ಕಡೆ ಬರುತ್ತೆ ಸರ್. ಕೆಲವು ಸಲ ಒಂದೊಂದು ಟೇಕಿಗೆ 3-4 ದಿನ ಆಗಿದೆ ಸರ್. ತುಂಬಾ ದೊಡ್ಡದಾಗಿ ರಿಚ್ ಆಗಿ ಮಾಡಿದ್ದೇವೆ ಸರ್. ಇನ್ನು ನೀವು ನೋಡ್ಬಿಟ್ಟು ನಮ್ಮನ್ನ ಆಶೀರ್ವಾದ ಮಾಡ್ಬೇಕು ಸರ್. ತುಳುನಾಡಿನ ಸಂಸ್ಕೃತಿಯ ಬಗ್ಗೆ ಮಾತನಾಡುವಾಗ ಇಡೀ ದಿನ ಸಾಕಾಗೋದಿಲ್ಲ. ಅದ್ರ ಪ್ರಿಪರೇಷನ್ಗಳೇ ಬೇರೆ ತರ ಇರುತ್ತೆ. ನಾವು ಕಂಬಳಗಳ ಪೂರ್ವ ಸಿದ್ಧತೆಗಳನ್ನ ನೋಡ್ಕೊಂಡು ಬರೋವಾಗ ನಮಗೂ ಅನ್ಸುತ್ತೆ, ಇವರು ಒಂದು ಸ್ಪೋರ್ಟ್ಗೆ ಇಷ್ಟು ಪ್ರಿಪರೇಷನ್ಸ್ ಮಾಡ್ತಾರಲ್ಲ ಅಂತ ಆಶ್ಚರ್ಯ ಕೂಡ ಆಗುತ್ತೆ. ನೀವು ಮಣ್ಣಲ್ಲಿ ಬಿದ್ದಾಗ ಆಗುವಂತ ಅನುಭವ ಏನು? ಸರ್, ಆಕ್ಚುಲಿ ಇದು ಸ್ಪೋರ್ಟ್ಸ್ಗಿಂತಲೂ ಸರ್, ನಾನು ಆವಾಗಲೇ ಹೇಳಿದೆ, ಇದೊಂದು ಜಾತ್ರೆ, ಒಂದು ಉತ್ಸವ. ಕಂಬಳ ಅಂತ ಹೇಳಿದ್ರೆ ನಾವು ಪೂಜೆ ಮಾಡ್ತೀವಿ ಸರ್. ಆಕ್ಚುಲಿ ಆ ಕಂಬಳದ ಈ ಕುದಿ ಎಲ್ಲ ಇರುತ್ತಲ್ಲ ಸರ್, ಅಲ್ಲೆಲ್ಲ ಯಾರು ಚಪ್ಪಲ ಹಾಕಲ್ಲ, ಮತ್ತೆ ಅಲ್ಲಿದ್ದು ಅದನ್ನ ಸೀರ್ತಂತ ಅದೆಲ್ಲ ತೋರಿಸಿದ್ದೇವೆ ಮೂವಿಯಲ್ಲಿ. ಇದು ನಮ್ಮ ಊರ ಸಂಸ್ಕೃತಿ ಒಂದು. ಮತ್ತೆ ಎಕ್ಸ್ಪೆಷಲಿ ಇದೊಂದು 800 to 1000 ಇಯರ್ಸ್ ಇದಕ್ಕೆ ಹಿಸ್ಟ್ರಿ ಇದೆ ಸರ್. ಆಕ್ಚುಲಿ ಮುಂಚಿನ ಕಾಲದಲ್ಲಿ ಈ ರೈತರು ಎಲ್ಲ ಅವ್ರಿಗೆ ಏನು ಇದು ಇಲ್ಲ, ಮನೋರಂಜನೆಗೆ ಏನು ಇದಿಲ್ಲ. ಆಗ ಇವರು ಕಂಬಳ ಓಡಿಸ್ಬಿಟ್ಟು ಆ ಮಣ್ಣು ಕೂಡ ಫಲವತ್ತತೆ ಆಗುತ್ತೆ. ಅದು ಕಂಬಳ ಬರೀ ಇದು ಮಾತ್ರ ಇಲ್ಲ, ಅಲ್ಲಿಂದ ಇದು ಸ್ಟಾರ್ಟ್ ಆಯ್ತು ಸರ್. ಇವಾಗ ಇದು ಏನಾಗಿದೆ ಅಂತ ಹೇಳಿದ್ರೆ, ತುಳುನಾಡು 1970 ಒಂದ್ಸಲ ನಿಂತು ಹೋಗಿತ್ತಂತೆ ಸರ್. ಅಂದ್ರೆ ಸ್ವಲ್ಪ ಇದಾಯ್ತಂತೆ. ಆ ಟೈಮಲ್ಲಿ ಏನ್ ಮಾಡ್ತಾರೆ, ನಮ್ಮ ಧರ್ಮಸ್ಥಳದ ವೀರೇಂದ್ರ ಹೆಗ್ಡೆ ಅವರಾದ್ರು ಸ್ಟಾರ್ಟ್ ಮಾಡಿಬಿಟ್ಟು, ಈಗ ನಮ್ಮ ದಕ್ಷಿಣ ಕನ್ನಡದಲ್ಲಿ ದೇವಿ ಪ್ರಸಾದ್ ಶೆಟ್ಟಿ ಅಂತ ನಮ್ಮ ಕಂಬಳ ಸಮಿತಿ ಅಧ್ಯಕ್ಷ ಸರ್, ಅವರು ಬಂದ ಮೇಲೆ ಈ ಕಂಬಳಗೆ ಒಂದು ಮೆರುಗೇ ಬೇರೆ ಬಂತು ಸರ್. ಈಗ ಇದನ್ನ ನಾವು ನೋಡಿದ್ದೇವೆ, ಎಲ್ರಿಗೂ ತೋರಿಸ್ಬೇಕಂತ ಹೇಳ್ಬಿಟ್ಟು ನಾವು ಹುಟ್ಟಿದ್ದೇವೆ ಸರ್. ನಾವು ಮಲಯಾಳಂ ಸಿನಿಮಾ ಇಂಡಸ್ಟ್ರಿ ನೋಡ್ತಾ ಇರ್ತೀವಿ ಸರ್. ಈಗ ಕಡಿಮೆ ಬಜೆಟ್ನ ಸಿನಿಮಾಗಳನ್ನ
ಪ್ರೇಕ್ಷಕರ ಎದುರಿಗೆ ತೆಗೆದುಕೊಂಡು ಬರ್ತಾರೆ. ಅದು ತುಂಬಾ ದೊಡ್ಡ ಮಟ್ಟದ ಹಿಟ್ ಆಗುತ್ತೆ ಬಾಕ್ಸ್ ಆಫೀಸ್ ಅಲ್ಲಿ. ಈ ಟೆಕ್ನಿಕ್ ನಿಧಾನಕ್ಕೆ ಬಾಲಿವುಡ್ ವರೆಗೂ ಹೋಗ್ತಾ ಇದೆ. ಕೆಳಗಡೆಯಿಂದ ಶುರುವಾಗಿತ್ತು, ಈಗ ಮೇಲೆ ಹೋಗ್ತಾ ಇದೆ. ಇದ್ರ ಬಗ್ಗೆ ಏನಾದ್ರು ಕಾಮೆಂಟ್ ಮಾಡ್ತೀರಾ ನೀವು? ಸರ್ ಆಕ್ಚುಲಿ ಈಗ ಏನಾಗಿದೆ ಅಂತ ಹೇಳಿದ್ರೆ, ನೀವು ಆಲ್ಮೋಸ್ಟ್ ನಿಮ್ಗೆ ಗೊತ್ತು, ಈಗ ಕರಾವಳಿ ಸಿನಿಮಾ ಅಂತ ಹೇಳಿದ್ರೆ ಒಂದು ಬೇರೆನೆ ಸದ್ದು ಮಾಡಿದ್ದಾರೆ. ನಮ್ಮ ರಿಷಬ್ ಬ್ರದರ್ ಅವರು ತುಂಬಾ ದೊಡ್ಡ ಸಾಧನೆ ಮಾಡಿದ್ದಾರೆ. ನಮ್ಮ ಕಂಬಳ ಏನಂತ ಅವರ ಕಾಂತಾರದಲ್ಲಿ ಒಂದು ಸೀನಲ್ಲೇ ಇಡೀ ಜಗತ್ತಿಗೆ ತೋರಿಸ್ಬಿಟ್ಟು ಇದು ಮಾಡಿದ್ದಾರೆ. ಸೊ ಅದರಿಂದಾಗಿ ನಮ್ದು ಕಂಬಳ ಆಲ್ರೆಡಿ ಇದಾಗಿದೆ. ನಮ್ದು ಒಂದು ಚಿಕ್ಕ ಪ್ರಯತ್ನ ಇದು. ಈಗ ನೀವು ಹೇಳ್ದಂಗೆನೆ ಬೇರೆ ಇಂಡಸ್ಟ್ರಿ ಈಗ ಇದು ಕೂಡ, ಈ ಸಿನಿಮಾ ಕೂಡ ಅದೇ ತರ ನೇಟಿವಿಟಿ ಏನಿದೆ ಅದೇ ತರ ತೆಗೆದಿದ್ದಾರೆ. ಇದರಲ್ಲಿ ಸ್ವಲ್ಪ ಸಿನಿಮಾಗೆ ಬೇಕಾಗಿದ್ದು ಸ್ವಲ್ಪ ಬಿಟ್ರೆ 90% ಇದು ಟ್ರೂ ಸ್ಟೋರಿ ಏನಿದೆ ಅಂತ, ಅದು ಕೂಡ ನಮ್ಮ ರಾಜನ್ ಸಿಂಗ್ ಬಾಬ್ ಸರ್ ಮತ್ತು ನಮ್ಮ ವಿಜಯ್ ಕುಮಾರ್ ಕೋಡೆಲ್ ಒಂದು ವರ್ಷ ಇದ್ರ ಹಿಂದೆ ಇದ್ರು. ಎಲ್ಲ ಕೋಣಗಳು ಯಜಮಾನ್ರು ಯಾರು ಅವ್ರ ಹತ್ರ ಹೋಗ್ತಾರೆ, ಮತ್ತೆ ಹಳೆ ಬುಕ್ಸ್ ಅಲ್ಲಿ ನೋಡ್ಬಿಟ್ಟು, ಮತ್ತೆ ಯಾರ್ಯಾರು ಎಕ್ಸ್ಪೀರಿಯನ್ಸ್ ಏನೇನಿದೆ ಎಲ್ಲಾ ಕೇಳಿ. ಆ ಗುಣಪಾಲ್ ಕಡಮರ್ ಅಂತ ನಮ್ಮ ಊರಲ್ಲಿ 4 ದಶಕದಿಂದ ಇದ್ದಾರೆ. ಅವ್ರ ಕಂಬಳದ ಭೀಷ್ಮ ಅಂತ ಹೇಳ್ತಾರೆ, ಅವ್ರದ್ದೆಲ್ಲ ಎಕ್ಸ್ಪೀರಿಯನ್ಸ್ ಹಾಕೊಂಡು. ನಮ್ಮ ರಾಜೀವ್ ಶೆಟ್ಟಿ ಅಂತ ಇದ್ದಾರೆ, ಎಲ್ಲ ಈ ಗುತ್ತುಗಳದ್ದು ಓನರ್ಗಳದ್ದು ಅವ್ರದ್ದೆಲ್ಲ ಸೇರ್ಬಿಟ್ಟು ಮಾಡಿದ ಒಂದು ಮಿಕ್ಸೇ ಒಂದು ಕಂಬಳ ಸರ್. ಆಕ್ಚುಲಿ ಸುಮಾರು ಜನ ಟ್ರೇಲರು ಮೇಕಿಂಗ್ ಎಲ್ಲ ನೋಡಾದ್ಮೇಲೆ ಕಾಂತಾರ ಬಂದಿತ್ತು, ಈಗ ವೀರಕಂಬಳ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ನಿರೀಕ್ಷೆಗಳು ತುಂಬಾ ದೊಡ್ಡ ಮಟ್ಟದಲ್ಲಿ ಇರುವಾಗ ನಿಮಗೂ ಯೋಚನೆಗಳು ಜಾಸ್ತಿ ಆಗುತ್ತೆ. ಆಲ್ರೆಡಿ ಕಾಂತಾರ ಬಂದ್ಬಿಟ್ಟಿದೆ, ಈಗ ನಾವೇನಾದ್ರೂ ಹೊಸತು ಕೊಡಬೇಕು ಅಂತ. ಆ ಪ್ರಶ್ನೆಗಳು ಹೇಗ್ ಕಾಣಿಸುತ್ತೆ ನಿಮ್ಗೆ? ಸರ್ ಕಾಂತಾರ ಕೂಡ ನಮ್ಮ ಮಣ್ಣಿನ ಸಿನಿಮಾನೇ ಸರ್. ಓಕೆ, ಅದು ಗೆದ್ದಿದೆ, ನಮ್ಗೆ ತುಂಬಾ ಖುಷಿ ಸರ್. ಎಲ್ಲಾನು ಗೆಲ್ಲಿ ಅದು ಗೆಲ್ತಾ ಇದೆ. ಈಗ ಕಾಂತಾರ ಬೇರೆನೆ, ಕಂಬಳ ಬೇರೆ ಸರ್. ನಾವು ಬಂದು ಅದ್ರಲ್ಲಿ ಒಂದು ಸೀನ್ ತೋರಿಸಿದ್ದಾರೆ, ಕಂಬಳ ಓಡೋದು ತೋರಿಸಿದ್ದಾರೆ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನಮ್ದು ಆತರ ಅಲ್ಲ ಸರ್, ನಮ್ದು ಪ್ಯೂರ್ ಕಂಬಳದೇ ಸರ್. ಬರೀ ಕೋಣಗಳದ್ದು. ಕಂಬಳ ಅಂದ್ರೇನು, ಹೆಂಗೆ ಸ್ಟಾರ್ಟ್ ಆಗುತ್ತೆ, ಆಮೇಲೆ ಕಂಬಳ ನಿಂತೋಗುತ್ತೆ ಇಡೀ ತುಳುನಾಡು. ಈಗ ನಿಮ್ಗೆ ಗೊತ್ತು ಸರ್, ಜಲ್ಲಿಕಟ್ಟು ನಿಂತೋಯ್ತು, ಎಲ್ಲ ನಿಂತೋಯ್ತು. ಆಗ ತುಳುನಾಡೆಲ್ಲ ಆದಂತ ಪ್ರತಿಭಟನೆ ಎಲ್ಲೂ ಆಗಿಲ್ಲ. ಪುನಃ ಕಂಬಳ ವೆಕೇಟ್ ಆಯ್ತು, ಪುನಃ ಸ್ಟಾರ್ಟ್ ಆಯ್ತು. ಏನಕ್ಕೆ ನಿಲ್ಲಿಸಿದ್ರು, ಏನಕ್ಕೆ ಸ್ಟಾರ್ಟ್ ಆಯ್ತು, ಇನ್ನು ಕಂಬಳ ಏನಕ್ಕೆ ಏನ್ ಮಾಡಿದ್ರೆ ನಿಲ್ಲಿಸಬಹುದು, ಎಲ್ಲ ತೋರಿಸಿದ್ರು ಸರ್. ಇದರಲ್ಲಿ ಫುಲ್ ಒಂದು, ಅದೇ ರಾಜನ್ ಸಿಂಗ್ ಬಾಬ್ ಸರ್ ಹೇಳ್ತಾರೆ, 16,000 ಪೇಜ್ ಇರುವ ಹಾರ್ಡ್ ಶೀಟ್ ನ ಒಂದು 10 ನಿಮಿಷಕ್ಕೆ ಇದು ಮಾಡಿಬಿಟ್ಟು ಅದನ್ನು ತೋರಿಸಿದ್ದಾರೆ. ಅದು ಕೂಡ ಆ ಪಾತ್ರಕ್ಕೆ ಜೀವ ಕೊಡಕ್ಕಂತೂ ತುಂಬಾ ನಮ್ಮ ಇಡೀ ದೊಡ್ಡ ನಟರು ಪ್ರಕಾಶ್ ರೈನ್ ಕೂಡ ಒಂದ್ ಕಡೆ ಇದ್ರೆ, ಈ ಕಡೆ ರವಿಶಂಕರ್ ಇದ್ದಾರೆ. ತುಂಬಾ ಚೆನ್ನಾಗಿದೆ ಸರ್. ನಂಗಂತೂ ತುಂಬಾ ಖುಷಿ ಆಯ್ತು. ಮತ್ತೆ ನಾನು ಕೂಡ ಒಂದು ನೀವು ಹೇಳಿದಂಗೆ ಒಂದು ಚಿಕ್ಕ ರೋಲ್ ಮಾಡಿದ್ದೀನಿ ಸರ್. ನಂಗೆ ತುಂಬಾ ಭಯ ಆಯ್ತು. ಅದಕ್ಕೆ ರಾಜನ್ ಸಿಂಗ್ ಬಾಬ್ ಸರ್ ಹೇಳಿದ್ರು, ಅರ್ಜುನ್ ಸರ್ಜನ್ ಮಾಡಿಸಿದ್ದೇನೆ, ಅಂಬರೀಶ್ ಸರ್ ಏನ್ ಅವ್ರ ಸ್ಟೋರಿ ಅವ್ರು ಕೇಳ್ತಾ ಇದ್ರು. ನಾವು ತುಂಬಾ ಸ್ಟೋರಿಯೇ ಕೇಳ್ತಿದ್ದೆ, ಅವ್ರು ನೋಡಿದ್ರೆ ನಮ್ಗಿದೆ. ಆಮೇಲೆ ಅವ್ರು ಹೇಳುವಾಗ ನಾನು ಕೂಡ ಓಕೆ, ಏನೋ ನೀವು ಇದ್ರೇಳ ಅಂತ ಹೇಳಿ ಮಾಡಿದೆ. ಅದು ಹೆಂಗೆ ಮಾಡಿದೆ ನಂಗೆ ಗೊತ್ತಿಲ್ಲ, ಒಂದು ಚಿಕ್ಕ ಒಂದು ಅಭಿನಯ ಮಾಡಿದ್ದೀನಿ, ನನ್ನನ್ನು ಕೂಡ ಪ್ರೋತ್ಸಾಹಿಸಿ. ಕೊನೆಯದಾಗಿ, ನಿಮಗೆ ಈ ಹಿಂದೆ ನ್ಯಾಷನಲ್ ಅವಾರ್ಡ್ ಬಂದಿತ್ತು. ಪ್ರಶಸ್ತಿ ಪುರಸ್ಕಾರಗಳು ಒಂದು ಹೊಸ ಹೊಣೆಯನ್ನ ಹುಟ್ಟುಹಾಕುತ್ತೆ, ಜವಾಬ್ದಾರಿ ಜಾಸ್ತಿ ಮಾಡುತ್ತೆ. ನಾನು ಬಂದ್ರೆ ಬೇರೆ ತರನೇ ಬರಬೇಕು ಪ್ರೇಕ್ಷಕರ ಮುಂದೆ ಅನ್ನುವಂತ ಒಂದು ತುಡಿತಾನು ಅದು ಸೃಷ್ಟಿ ಮಾಡ್ತಾನೆ ಹೋಗುತ್ತೆ. ಈಗ ನಿಮಗೆ 2 ಓಟಗಳು ಬಿದ್ದಿದೆ. ಒಂದು ಕಂಬಳದಲ್ಲಿ ಓಡ್ತಾ ಇದ್ದೀರಾ, ಇನ್ನೊಂದು ಶುಕ್ರವಾರದ ರೇಸಲ್ಲಿ ಓಡ್ತಾ ಇದ್ದೀರಾ. ಈ 2 ರೇಸ್ಗಳು ಒಬ್ಬ ನಿರ್ಮಾಪಕನಾಗಿ ಏನ್ ಹೇಳ್ತೀರಾ? ಸರ್ ಆಕ್ಚುಲಿ ನನಗೆ ಈಗ ತುಂಬಾ ಖುಷಿ ಆಗ್ತಿದೆ ಸರ್. ಸಿನಿಮಾ ಗೆಲ್ಸುದು ಸೋಲ್ಸುದು ನಮ್ಮ ಕರುನಾಡಿನ ಜನತೆಗೆ ಬಿಟ್ಟಿದ್ದು, ಅಭಿಮಾನಿ ದೇವರುಗಳಿಗೆ ಬಿಟ್ಟಿದ್ದು. ಬಟ್ ನಮ್ಮ ಮಣ್ಣಿನ ಕಥೆಯನ್ನು ನಾನು ಮಾಡಿದ್ದೇನೆ ಅಂತ ಹೇಳ್ಬಿಟ್ಟು ನನಗೆ ತುಂಬಾ ಹೆಮ್ಮೆ ಆಗಿದೆ ಸರ್. ನಮ್ಮ ಕಂಬಳ ಸಂಸ್ಕೃತಿ ಇನ್ನೂ ಉಳಿಬೇಕು ಸರ್. ಇದ್ರ ಬಗ್ಗೆ ಲಾಸ್ಟ್ ಟೈಮ್ ನಾವು ಇದ್ರಲ್ಲಿ ಕೂಡ ಕೊಟ್ಟಿದ್ದೆ, ಮನ್ ಕಿ ಬಾತ್ ಅಲ್ಲಿ ಕೂಡ ನಮ್ಮ ಮೋದಿಜಿಯವರು ಕೂಡ ಹೇಳಿದ್ದಾರೆ, ರೈತರ ಕ್ರೀಡೆ ಉಳಿಸ್ಬೇಕು, ಅದನ್ನು ಮಾಡ್ಬೇಕಂತ. ಮತ್ತೆ ವಿಶೇಷವಾಗಿ ಸರ್, ನಮ್ಮ ಈ ಸರ್ಕಾರ ಏನ್ ಸರ್ಕಾರ ಇದೆಯಲ್ಲ ಸರ್, ವಿಶೇಷವಾಗಿ ಸರ್, ಈಗ ಸಿದ್ದರಾಮಯ್ಯ ಸರ್ ಇರ್ಬೋದು, DK ಶಿವಕುಮಾರ್ ಸ್ಪೆಷಲ್ ಸಬ್ಸಿಡಿ ಕೊಟ್ಟಿದ್ದಾರೆ ಸರ್ ಕಂಬಳಕ್ಕೆ. ಅಂದ್ರೆ ರೈತರನ್ನ ಉಳಿಸ್ಬೇಕು, ಕ್ರೀಡೆನ ಜಾನಪದ ಕ್ರೀಡೆ ಉಳಿಸ್ಬೇಕಂತ. ಅಂತ ನಿಟ್ಟಿನಲ್ಲಿ ನಮ್ಮ ಕಂಬಳ ಕೂಡ ಗೆಲ್ಲುತ್ತೆ. ಇಡೀ ಕರ್ನಾಟಕದಾದ್ಯಂತ 27ನೇ ತಾರೀಕು ಕಂಬಳದ ಜಾತ್ರೆ ಸ್ಟಾರ್ಟ್ ಆಗುತ್ತೆ. ಜನಗಳು ನಮ್ಮನ್ನು ಗೆಲ್ಸ್ಕೊಡ್ತಾರೆ ಅಂತ ನಾವು ಅನ್ಕೊಂಡಿದ್ವಿ ಸರ್. ಓಕೆ ಸರ್, ಈ 2 ಓಟಗಳಿಗೆ ಜಯ ಸಿಗ್ಲಿ ನಿಮ್ಗೆ. ಥ್ಯಾಂಕ್ ಯು ಸೋ ಮಚ್. ಇವಿಷ್ಟು ನಟರು ನಿರ್ಮಾಪಕರು ಅರುಣ್ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ಪವನ್ ಜೊತೆ ಮಾವಳಿ ಕಾರ್ತಿಕ್, ಕರ್ನಾಟಕ ನ್ಯೂಸ್ ಬೀಟ್.